ಜನಗಳ ದಂಡು ಯಾವಾಗಲೂ ಗುರುನಾಥರ ಮನೇಲಿ ಇರ್ತಿತ್ತು. ಅವ್ರು ಎಲ್ಲಿದ್ರೂ ಬಿಡ್ತಿರ್ಲಿಲ್ಲ. ಇದ್ದಾರೆ ನೋಡಿ, ಈಗ ನಮ್ಮ ಮನೆ ಮುಂದೆನೇ ನಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾದ್ರೆ ನಾವು ಬಂದರೆ ಇರ್ತಾರಾ ಅಂತ ಕೇಳೋರು. ನಾವು ಉತ್ತರ ಹೇಳೋಕ್ಕಾಗದೇ ಇದ್ದಂಥ ಪ್ರಶ್ನೆ. ಬೆಳಗಿಂದ ಇಷ್ಟೊಂದು ಜನ ಕಣಯ್ಯ, ತುಂಬ ಸೋತು ಬಿಟ್ಟಿದ್ದಾಳೆ ಮತ್ತೆ, ಒಂದು ಸ್ವಲ್ಪ ದೂರ ಹೊರಗಡೆ ಹೋಗೋಣ ಕಣಯ್ಯ, ಕಾಲು ಚಾಚ್ಕೊಂಡು ಸ್ವಲ್ಪ ಮಲ್ಕೊಳ್ಳಿ, ಕಾಲು ನೋವ್ತಿದೆ ಅಂತ ಕಾಣುತ್ತೆ ಅನ್ನೋರು. ಈ ಗುರುಗಳು ಅಂತಂದರೆ ಅವ್ರು ನಮ್ಮನ್ನು ಸರಿಯಾದ ದಾರಿ ಕರ್ಕೊಂಡು ಹೋಗೋರು, ನಮಗೆ ಒಂದು ಉಪದೇಶ ಮಾಡ್ತಕ್ಕಂಥವ್ರು ಅಂತ ಅಂದ್ಕೊಂಡಿದ್ದೀವಿ. ಪ್ರಪಂಚದ ಬಗ್ಗೆ, ಬೇರೆ ಜನಗಳ ಬಗ್ಗೆ, ಪ್ರಾಣಿ ಪಕ್ಷಿಗಳ ಬಗ್ಗೆ ಎಲ್ಲ ಎಷ್ಟು ಕಾಳಜಿ ಇತ್ತು, ಎಷ್ಟು ಸೂಕ್ಷ್ಮ ಸಂವೇದನೆ ಇತ್ತು ಅಂತಂದರೆ, ಅವ್ರು ಕರೀದೇ ಇದ್ರು ನಾವೇ ಅಲ್ಲ ಅವ್ರ ಮನೆ ಮುಂದೆ ಹೋದಾಗ ಹೋಗೋದು, ಅಲ್ಲಿ ಕೂತ್ಕೋ, ಓ ಬಾರಯ್ಯ, ಈಗ ಬಂದ್ಯಾನಯ್ಯ, ಬಾರಯ್ಯ ಅಂತ ಹೇಳೋರು. ಒಳಗೆ ಕೂರಿಸ್ಕೊಂಡು ತುಂಬ ಅಕ್ರೆಯಿಂದ ಮಾತಾಡೋರು. ಅಯ್ಯ ನಂದೊಂದು ಕೆಲಸ ಮಾಡ್ಕೊಡ್ತೀನಯ್ಯ, ಶೃಂಗೇರಿ ತನಕ ಹೋಗಿ ಬರ್ತೀರನಯ್ಯ ಅನ್ನೋರು. ಅವ್ರದ್ದು ಕೆಲಸ ಆಗ್ಬೇಕಾಗಿರೋದು ಗುರುನಾಥರದಲ್ಲ, ಅವ್ರಿಗೇನೋ ಒಂದು ಒಳ್ಳೇದಾಗಬೇಕು, ಅದಕ್ಕೆ ಅವ್ರನ್ನ ಶೃಂಗೇರಿಗೆ ಕಳಿಸ್. ನಮ್ಮ ಮನೇಲಿ ನಮ್ಮ ಅಮ್ಮ ಚಿಕ್ಕಮ್ಮ ಎಲ್ಲ ಚಪಾತಿ ಗಿಪಾತಿ ಮಾಡಿದರೆ 50ರಿಂದ 60 ಚಪಾತಿ ರೊಟ್ಟಿ ಎಲ್ಲ ಮಾಡ್ತಿದ್ದಿದ್ದ ಕಾಲ ಅದು. ಯಾವ ಪುಸ್ತಕದಲ್ಲಿ ಎಲ್ಲೂ ನಮಗೆ ಈ ಥರ ವಿಚಾರಗಳು ನಮಗೆ ಸಿಗಲ್ಲ. ಗುರುನಾಥರು ಆ ಥರ ನಮ್ಮನ್ನು ನಾವು ಯಾವ ರೀತಿ ಜೀವನದಲ್ಲಿ ನಡ್ಕೋಬೇಕು ಅಂತ ಅವರು ನಡೆದು ತೋರಿಸಿದ್ದಾರೆ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ. ಅಲ್ಲಿ ತುಂಬ ಜನ ಬೆಳಗಿಂದ ಸಾಯಂಕಾಲ ರಾತ್ರಿ ಬೆಳಕರಿಯವರೆಗೂ ಜನಗಳ ದಂಡು ಯಾವಾಗಲೂ ಗುರುನಾಥರ ಮನೇಲಿ ಇರ್ತಿತ್ತು. ಅವ್ರು ಎಲ್ಲಿದ್ರೂ ಬಿಡ್ತಿರ್ಲಿಲ್ಲ. ಅದಾದ ನಂತರ ಫೋನು ಆವಾಗ ಇದ್ದಿದ್ದ ಕಾಲ. ನಮ್ಮ ಮನೇಲಿ ಫೋನ್ ಇತ್ತು, ಪೋಸ್ಟ್ ಆಫೀಸಲ್ಲಿ ಒಂದು ಫೋನ್ ಇತ್ತು, ಸೊಸೈಟಿಲಿ ಒಂದು ಫೋನ್ ಇತ್ತು. ಆ ಕಾಲದಲ್ಲಿ ಎಷ್ಟೋ ಜನ ನಮ್ಮನೆಗೆ ಫೋನ್ ಮಾಡೋರು, ಗುರುನಾಥರು ಇದ್ದಾರಾ ಅಂತ ಕೇಳೋರು. ಕೆಲವ್ರು ಫೋನ್ ಮಾಡ್ಬೇಕಾದ್ರೆ ನಮ್ಮನೆ ಮುಂದೆನೇ ನಡ್ಕೊಂಡು ಹೋಗ್ತಿದ್ರು. ಗುರುನಾಥರು ಇದ್ದಾರೆ ನೋಡಿ, ಈಗ ನಮ್ಮ ಮನೆ ಮುಂದೆನೇ ನಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾದ್ರೆ ನಾವು ಬಂದರೆ ಇರ್ತಾರಾ ಅಂತ ಕೇಳೋರು. ನಾವು ಉತ್ತರ ಹೇಳೋಕ್ಕಾಗದೇ ಇದ್ದಂಥ ಪ್ರಶ್ನೆ. ಹೇಗೆ ಹೇಳೋದು ಅವರು ನೀವು ಬನ್ನಿ ಇರ್ತಾರೆ ಅಂತ? ಬಹಳ ಹಿಂಸೆ ಆಗೋದು ನಮಗೆ. ಫೋನ್ ಮಾಡಿದಾಗ ಗುರುಗಳು ಇದ್ದಾರ ನಮ್ಮ ಕಣ್ಣು ಮುಂದೆನೇ ಇರೋರು, ಅವ್ರು ಬರೋ ಹೊತ್ತಿಗೆ ಅವ್ರು ಇರ್ತಿರ್ಲಿಲ್ಲ. ಎಷ್ಟೋ ಜನ 2 ದಿನ 3 ದಿನ ಕಾಯೋರು, ಅವ್ರಿಗೆ ಸಿಗ್ತಿರ್ಲಿಲ್ಲ. ಇನ್ನೆಷ್ಟೋ ಜನ ಸುಮ್ಮನೆ 12 ಗಂಟೆ 1 ಗಂಟೆ ಹೊತ್ತಿಗೆ ಹಿಂಗೆ ಬರೋರು, ಅವ್ರು ಬಂದು 10 ನಿಮಿಷಕ್ಕೆ ಇವ್ರು ಬಂದು ಅವ್ರಿಗೆ ದರ್ಶನ ಕೊಡೋರು, ಮತ್ತೆ ಮಾಯ ಆಗ್ಬಿಡೋರು, ಅಂದರೆ ಎಲ್ಲ ಕಡೆ ಹೊಟ್ಟೋಗೋರು. ಬಹಳ ಒಂದು ಕಷ್ಟದ ಪ್ರಶ್ನೆ ಇದು ನಡೀತಿದ್ದು. ಆದರೆ ಗುರುಗಳು ಅಲ್ಲಿ ಅವ್ರ ಮನೆಗೆ ನಾವು ಹೋದಾಗ ಎಷ್ಟೋ ದಿನ ತುಂಬ ತಡರಾತ್ರಿ ಆಗ್ತಿತ್ತು. ಎಷ್ಟೋ ದಿನ ಅವ್ರ ಮನೇಲಿ ಅವ್ರ ಜೊತೆನೆ ಮಲಗಿದ್ದು ಇದೆ. ಆಮೇಲೆ ನಡೆಯಯ್ಯ ಸ್ವಲ್ಪ ಹೊರಗಡೆ ಕಾಲು ಹಾಡೋಣ, ಒಂಚೂರು ಹೊರಗಡೆ ಗಾಳಿ ಕುಡಿಯೋಣ ಅನ್ನೋರು. ಆಮೇಲೆ ಅವರಿಗೆ ಅವರ ಸಂಸಾರದ ಮೇಲೂ ಬಹಳ ಕಾಳಜಿ ಇತ್ತು. ಬೆಳಗಿಂದ ಇಷ್ಟೊಂದು ಜನ ಕಣಯ್ಯ, ತುಂಬ ಸೋತು ಬಿಟ್ಟಿದ್ದಾಳೆ ಮತ್ತೆ, ಒಂದು ಸ್ವಲ್ಪ ದೂರ ಹೊರಗಡೆ ಹೋಗೋಣ ಕಣಯ್ಯ, ಕಾಲು ಚಾಚ್ಕೊಂಡು ಸ್ವಲ್ಪ ಮಲ್ಕೊಳ್ಳಿ, ಕಾಲು ನೋವ್ತಿದೆ ಅಂತ ಕಾಣುತ್ತೆ ಅನ್ನೋರು. ಅವ್ರು ಯಾವುದನ್ನು ಎಕ್ಸ್ಪ್ರೆಸ್ ಮಾಡ್ತಿರ್ಲಿಲ್ಲ, ಹೊರಗಡೆ ಹೇಳ್ತಿರ್ಲಿಲ್ಲ. ಯಾವಾಗಲೂ ಒಂದು ಮಾತು ಹೇಳೋರು, ನನ್ನ ಇರುವಿಕೆಯಿಂದ ಯಾರಿಗೂ ತೊಂದರೆ ಆಗಬಾರ್ದು ಕಣಯ್ಯ ಅನ್ನೋರು. ಆಮೇಲೆ ನಮ್ಮನ್ನು ಬಿಡಕ್ಕೆ ಬರೋರು, ಅವ್ರ ಮನೆಯಿಂದ ನಡ್ಕೊಂಡು ಬಾರಯ್ಯ ನಿಮ್ಮ ಮನೆ ತನಕ ಬರ್ತೀನಿ ಅಂತ ಬರೋರು. ಆದರೆ ಒಂದು ದಿವಸ ಒಂದು ಬೋಧನೆ ಮಾಡಿದವರಲ್ಲ, ಒಂದು ಪಾಠ ಹೇಳಿದವರಲ್ಲ. ಹೀಗೇ ಮಾಡಬೇಕು ಇದಮಿತ್ತಮ್ ಅಂತ. ಈ ಗುರುಗಳು ಅಂತಂದರೆ ಅವ್ರು ನಮ್ಮನ್ನು ಸರಿಯಾದ ದಾರಿ ಕರ್ಕೊಂಡು ಹೋಗೋರು, ನಮಗೆ ಒಂದು ಉಪದೇಶ ಮಾಡ್ತಕ್ಕಂಥವ್ರು ಅಂತ ಅಂದ್ಕೊಂಡಿದ್ದೀವಿ. ಆದರೆ ನನ್ನ ಪಾಲಿಗೆ ಅವ್ರದ್ದು ಯಾವತ್ತೂ ಉಪದೇಶ ಮಾಡಲಿಲ್ಲ. ಅವರು ನಾವು ಜೀವನದಲ್ಲಿ ಹೇಗೆ ನಡ್ಕೋಬೇಕು ಅಂತ ಅವರು ನಡೆದು ತೋರಿಸಿದ್ದಾರೆ. ಅದಕ್ಕೆ ತುಂಬ ಘಟನೆಗಳು ಸಾಕ್ಷಿಯಾಗಿದೆ. ಒಂದೇ ಒಂದು ವಿಚಾರನ ಹೀಗೆ ಮಾಡಬೇಡ ಹೀಗೆ ಮಾಡು ಅಂತ ಅವ್ರು ಹೇಳಿಲ್ಲ, ಅವರೇ ನಡೆದು ತೋರಿಸಿದ್ದಾರೆ. ಮುಂದೆ ನಾನು ಹೇಳುವಂಥ ಘಟನೆಗಳಿಂದ ನಿಮಗೆ ಅದು ಚೆನ್ನಾಗಿ ಗೊತ್ತಾಗುತ್ತೆ ಯಾವ ಥರ ಅಂತ. ಆದರೆ ಅವರಿಗೆ ಪ್ರಪಂಚದ ಬಗ್ಗೆ, ಬೇರೆ ಜನಗಳ ಬಗ್ಗೆ, ಪ್ರಾಣಿ ಪಕ್ಷಿಗಳ ಬಗ್ಗೆ ಎಲ್ಲ ಎಷ್ಟು ಕಾಳಜಿ ಇತ್ತು, ಎಷ್ಟು ಸೂಕ್ಷ್ಮ ಸಂವೇದನೆ ಇತ್ತು ಅಂತಂದರೆ ಅದು ಯಾರು ಊಹೆ ಮಾಡ್ಕೊಳಕ್ಕಾಗಲ್ಲ. ಹೀಗೆ ಆಗ್ತಿತ್ತು. ನಾನು ಅದಾದಮೇಲೆ ಕಾಲೇಜ್ ಸೇರಿದೆ. PUCಗೆ ನಾನು KGFಗೆ 2 ವರ್ಷ ಓದ್ಲಿಕ್ಕೆ ಹೋದೆ.
ಅವಾಗ ನಂದು ಸಂಪರ್ಕ ಸ್ವಲ್ಪ ಕಮ್ಮಿ ಇತ್ತು. ರಜಕ್ಕೆ ಇಲ್ಲಿಗೆ ಬಂದಾಗ ಅವ್ರ ಒಡನಾಟ. ಆದರೆ ನಾನು ಬಂದಾಗೆಲ್ಲ ನನ್ನ ಹೇಳ್ತೀವಲ್ಲ ಹೌಸ್ ಅರೆಸ್ಟ್ ಅಂತ, ಅಲ್ಲಿ ದಾರಿಲಿ ಸಿಕ್ಕರೆ ಒಳಗೆ ಹೋಗಬೇಕು, ತುಂಬ ಹೊತ್ತು ಮಾತಾಡೋರು, ಅವ್ರ ಜೊತೆನೇ ಊಟ ಮಾಡೋದು, ತಿಂಡಿ ತಿನ್ನೋದು, ಈ ಥರದ ಘಟನೆಗಳೆಲ್ಲ ಬೇಕಾದಷ್ಟಿದೆ. ಆಮೇಲೆ ಅವ್ರ ಜೊತೆ ಎಲ್ಲ ಬೇಕಾದಷ್ಟು ಓಡಾಡಿದ್ದೀವಿ. ಆದರೆ ನಾನು ಕಾಲೇಜಿಗೆ ಸೇರ್ಕೊಂಡೆ. ಅವಾಗಲೂ ಅಷ್ಟೇ, ಕಾಲೇಜಿಂದ ರಜದಲ್ಲಿ ನಮಗೆಲ್ಲ ಟ್ರೈಮಿಸ್ಟ್ರು, BSc ಅಗ್ರಿಕಲ್ಚರ್ ಅಂದರೆ 3 ತಿಂಗಳಿಗೆ ಒಂದೊಂದು ಟ್ರೈಮಿಸ್ಟ್ರು, 12 ಟ್ರೈಮಿಸ್ಟ್ರು 4 ವರ್ಷಕ್ಕೆ. ಟ್ರೈಮಿಸ್ಟ್ರು ಬ್ರೇಕ್ ಅಂತ ಇರ್ತಿತ್ತು, ಮಧ್ಯದಲ್ಲಿ ಸ್ವಲ್ಪ ರಜಾ ಆವಾಗ ಊರಿಗೆ ಬರ್ತಿದ್ವಿ. ಅವಾಗೆಲ್ಲ ನಾವು ಅಷ್ಟೊತ್ತಿಗಾಗಲೇ ನಮಗೆ ತುಂಬ ಆಕರ್ಷಿತರಾಗಿರ್ತಿತ್ತು. ಅವ್ರು ಕರೀದೇ ಇದ್ರು ನಾವೇ ಅಲ್ಲ ಅವ್ರ ಮನೆ ಮುಂದೆ ಹೋದಾಗ ಹೋಗೋದು, ಅಲ್ಲಿ ಕೂತ್ಕೊ, ಓ ಬಾರಯ್ಯ ಈಗ ಬಂದ್ಯಾನಯ್ಯ ಬಾರಯ್ಯ ಅಂತ ಹೇಳೋರು, ಒಳಗೆ ಕೂರಿಸ್ಕೊಂಡು ತುಂಬ ಅಕ್ರೆಯಿಂದ ಮಾತಾಡೋರು. ಒಂದು ದಿವಸ ಹೀಗೆ ನಾನು ರಾತ್ರಿ ಬರ್ತಿದ್ದೆ ಬೆಂಗಳೂರಿಂದ ಬರಬೇಕಾದ್ರೆ. ಸುಮಾರು ರಾತ್ರಿ 7:15 ಒಂದು ಬಸ್ಸು ಹೊರಡ್ತಿತ್ತು. ಅದು ಬಾಣಾವರದ ಮೇಲೆ ಬರ್ತಿತ್ತು. ಅಲ್ಲಿ ಕಂಡಕ್ಟ್ರೆಲ್ಲ ನಮಗೆ ಬಾಣೂರವರು, ಇಲ್ಲಿಯವರು ಪರಿಚಯ ಇರೋರು. ಅದರಲ್ಲಿ ಹತ್ತು ಕೂತ್ಬಿಟ್ರೆ 12 ಕಾಲಿಗೆ ಸಕ್ಕರೆಪಟ್ಟಣಕ್ಕೆ ಬರೋದು. ಇಲ್ಲಿ ಬಾಣಾವರ ರಸ್ತೆಯಲ್ಲಿ ಇಳಿಸೋರು, ಇಳಿದು ಬರ್ತಿದ್ವಿ. ನಿದ್ದೆ ಬಂದ್ಬಿಟ್ರೆ ಬಸ್ ಸ್ಟ್ಯಾಂಡಲ್ಲಂತೂ ಎಪ್ಸೋರು, ಇಳಿದು ನಡ್ಕೊಂಬರ್ತಿದ್ವಿ. ಎಷ್ಟೋ ದಿನ ಗುರುನಾಥರು ಆ ಟೈಮಲ್ಲಿ ಎಚ್ಚರ ಆಗಿರೋರು, ಜಗಲಿ ಮೇಲೆ ಕೂತಿರೋರು. ನಮ್ಗೆ ಆಮೇಲೆ ಗೊತ್ತಾಯ್ತು ಇವ್ರು ಯಾಕೆ ಹಿಂಗೆ ಕೂತಿರ್ತಾರೆ ಅಂತ. ಯಾರಿಗಾರೋ ಒಬ್ಬರಿಗೆ ಬಂದು ಭಕ್ತರಿಗೆ, ಅಯ್ಯ ನಂದೊಂದು ಕೆಲಸ ಮಾಡ್ಕೊಡ್ತೀನಯ್ಯ, ಶೃಂಗೇರಿ ತನಕ ಹೋಗಿ ಬರ್ತೀರನಯ್ಯ ಅನ್ನೋರು. ಅವ್ರದ್ದು ಕೆಲಸ ಆಗ್ಬೇಕಾಗಿರೋದು ಗುರುನಾಥರದಲ್ಲ, ಅವ್ರಿಗೇನೋ ಒಂದು ಒಳ್ಳೇದಾಗಬೇಕು, ಅದಕ್ಕೆ ಅವ್ರನ್ನ ಶೃಂಗೇರಿಗೆ ಕಳಿಸಿ. ಅವ್ರಿಗೆ ಶೃಂಗೇರಿಗೆ ಹೋದರೆ ಅವ್ರು ಶೃಂಗೇರಿಯಿಂದ ವಾಪಸ್ ಬರೋವರೆಗೂ ಅವ್ರು ಕೂತಿರೋ ಜಾಗದಿಂದ ಅವ್ರು ಅಲ್ಲಾಡ್ತಿರ್ಲಿಲ್ಲ. ಅದು ನಮಗೆ ಅವಾಗ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಎಷ್ಟೋ ಒಂದು ಘಟನೆಗಳಿಗೆ ನಾವೇ ಸಾಕ್ಷಿಯಾದಾಗ ನಮಗೆ ಗೊತ್ತಾಯ್ತು ಅವ್ರು ಆ ಥರ ಮಾಡ್ತಾ ಇದ್ರು ಅಂತ. ಜುಗ್ಲಿ ಮೇಲೆ ಒಬ್ಬರೇ ಕೂತಿರ್ತಿದ್ರು. 12 ಗಂಟೆಗೆ ನಾನು ಆ ಕಡೆಯಿಂದ ಬಸ್ಸಲ್ಲಿ ಬರ್ಬೇಕಾದ್ರೆ ಅಲ್ಲಿ ಬ್ಯಾಗ್ ಹಿಡ್ಕೊಂಡು ನಾವು ಹೋಗಿ ಅವ್ರ ಪಕ್ಕ ಕೂತ್ಕೊಳ್ಳೋದಲ್ಲಿ, ಅಲ್ಲಿ ಕೂತ್ಕೊಂಡು ಸಾಕಷ್ಟು ಹೊತ್ತು ಮಾತಾಡೋದು. ಆಮೇಲೆ ನಡಿಯಯ್ಯ ಒಂದು ಸ್ವಲ್ಪ ದೂರ ಹೋಗೋಣ, ನಿಮ್ಮನೆ ತನಕ ನಾನು ಬರ್ತೀನಿ ಬಾ ಅಂತ ಬರೋರು. ನಾನು ಸಾಮಾನ್ಯ ರಾತ್ರಿ 11-12 ಗಂಟೆಗೆ ಬಂದರೆ ಎಲ್ಲರೂ ಮಲಗಿರ್ತಿದ್ರು, ನಮ್ಮ ಅಮ್ಮನೂ ಮಲಗಿರೋರು. ನಾನು ಹೇಳ್ತಾ ಇರೋದು ನಮ್ಮದು ಹಳೆಯದು ದೊಡ್ಡ ಮನೆ ಸಕ್ಕರೆಪಟ್ಟಣದಲ್ಲಿ. ಅವಾಗ ನಮ್ಮದು ಅವಿಭಕ್ತ ಕುಟುಂಬ, ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಅವ್ರ ಮಕ್ಕಳು ನಾವುಗಳೆಲ್ಲ ದೊಡ್ಡ ಒಂದೇ ಕಡೆ ಮನೇಲಿದ್ವಿ. ಆಗಿನ ಘಟನೆ ಇದು. ಮನೇಲಿ ಯಾವಾಗ ತುಂಬ ಜನ ಅಂದರೆ ನಮ್ಮ ದೊಡ್ಡಪ್ಪನ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು, ನಾವು ಎಲ್ಲ ಆಳು ಕಾಳುಗಳು ಎಲ್ಲ ಇದ್ವಿ ಮನೇಲಿ. ಸುಮಾರು ಒಂದು 15-20 ಜನ ಇದ್ದು, ಆಳು ಕಾಳುಗಳೆಲ್ಲ ಸೇರಿದ್ರೆ ಒಂದು 25 ಜನ. ನಮ್ಮ ಮನೇಲಿ ನಮ್ಮ ಅಮ್ಮ ಚಿಕ್ಕಮ್ಮ ಎಲ್ಲ ಚಪಾತಿ ಮಾಡಿದರೆ 50-60 ಚಪಾತಿ ರೊಟ್ಟಿ ಎಲ್ಲ ಮಾಡ್ತಿದ್ದಿದ್ದ ಕಾಲ ಅದು. ಎಲ್ಲ ಸುಸ್ತಾಗಿ ರಾತ್ರಿ ಮಲಗಿರ್ತಿದ್ರು. ನಮ್ಮ ದೊಡ್ಡಮ್ಮ ಹೊರಗಡೆ ಮಲ್ಕೊಳ್ಳೋರು ಹಾಲಲ್ಲಿ, ನಮ್ಮಮ್ಮ ರೂಮಲ್ಲಿ ಮಲ್ಕೊಳ್ಳೋರು. ನಮಗೆ ಗೊತ್ತಿಲ್ಲ, ನಾವು ನಾವು ತುಂಬ ಸಹಜ ತಿಳ್ಕೊತೀವಿ. ಬಂದ್ಬಿಟ್ಟು ಮನೆ ಬಾಗಿಲು ಬರೋದು, ಜೋರಾಗಿ ತಟ್ಟೋದು. ಯಾರು ಹೇಳಲಿಲ್ಲ ಅಂದರೆ ಕಿಟಿಕಿಗೆ ಹೋಗ್ಬಿಟ್ಟು ಅಮ್ಮ ಅಂತ ಕೂಗೋದು ಜೋರಾಗಿ. ಕಿಟಿಕಿಯಲ್ಲಿ ಮಲಗಿರ್ತಾರೆ ಅಮ್ಮ, ಹೋಗೋದು. ಎದ್ದು ಬಂದು ಬಾಗಿಲು ತೆಗಿಯೋರು, ಒಳಗೆ ಹೋಗ್ತಿದ್ವಿ, ಊಟ ಮಾಡ್ತಿದ್ವಿ, ಆಮೇಲೆ ಹೋಗಿ ಮಲ್ಕತ್ತಿದ್ವಿ. ಇದು ಸರ್ವೇ ಸಾಮಾನ್ಯ ಘಟನೆ. ಗುರುನಾಥರು ಅವತ್ತು ಒಂದು ದಿವಸ ಹಿಂಗೆ ಬೆಂಗಳೂರಿಂದ ಬಂದೆ, ಅಲ್ಲಿ ಕೂತಿದ್ರು ಹೊರಗಡೆ, ಜಗಲಿ ಮೇಲೆ ಕೂತ್ಕೊಂಡಿದ್ರು. ನಾನು ಹೋಗಿ ಅಲ್ಲಿ ಪಕ್ಕದಲ್ಲಿ ಕೂತ್ಕೊಂಡೆ. ಲೋಕಾರೂಢಿ ಸುಮಾರು ಹೊತ್ತು ಮಾತಾಯಿತು. ನಡಿ ಮನೆಗೆ ಹೊರಟಿದೆಯಲ್ಲ, ನಡಿ ಹೋಗೋಣ, ನಾನು ಅಲ್ಲಿ ತನಕ ಬರ್ತೀನಿ ಅಂದರು. ನಡ್ಕೊಂಡು ಹಿಂಗೆ ರಂಗನಾಥ ಸ್ವಾಮಿ ದೇವಸ್ಥಾನದ ಮುಂದೆಯಿಂದ ನಮ್ಮದು ಹಳೆ ಮನೆ ಬಾಗಿಲ ಹತ್ರ ಬರ್ತೀವಿ. ಸಾಮಾನ್ಯ ಇದ್ದರೆ ನಾನು ಒಬ್ಬನೇ ಹೋಗಿ ಬಾಗಿಲು ಜೋರಾಗಿ ಚಿಲ್ಕ ಟಟ ಹೊಡಿತಿದ್ದೆ. ಗುರುಗಳಿದ್ರಲ್ಲ ಅಂತ ಹೇಳ್ಬಿಟ್ಟು, ಅಂದರೆ ಅವಾಗ ನಾವು ಒಂದು ಸ್ವಲ್ಪ ಅಲರ್ಟ್, ಅವರಿದ್ದಾಗ ಭಾಳ ವಿಧೇಯವಾಗಿ ಇರಬೇಕು ಅಂತಲೋ ಏನೋ ಬಲ್ಪಟ್ಟು ನಮ್ಮ ಆ ಥರ ನಾವು, ಯಾಕೆಂದರೆ ನಾವು ಏನು ಮಾಡಿದ್ರು ಅವ್ರು ಗ್ರಹಿಸೋರು. ಹಾಗಾಗಿ ಗುರುಗಳಿದ್ದಾರೆ ಅಂತ ಬಾಗಿಲು ಬಡಿಲಿಲ್ಲ. ನಮ್ಮನೆ ಜಗಲಿ ಮೇಲೆ ಅವರು ಕೂತ್ಕೊಂಡ್ರು, ನಾನು ಕೂತ್ಕೊಂಡೆ. ಸುಮಾರು ಹೊತ್ತಾಯಿತು, ಒಂದು ಅರ್ಧ ಗಂಟೆ, 3/4 ಗಂಟೆ, 1 ಗಂಟೆನೇ ಆಗಿರ್ಬೋದು. ನಮ್ಮ ಅತ್ತೆ ಸೀತಮ್ಮ ಅಂತ, ಅವರು ಹಾಲಲ್ಲಿ ಮಲ್ಕತ್ತಿದ್ರು ಮಂಚದ ಮೇಲೆ. ಅವರಿಗೊಂದು ಸ್ವಲ್ಪ ಕೆಮ್ಮಾಯಿತು. ಅವ್ರು ಕೆಮ್ಮಿದ್ರು. ಸ್ವಲ್ಪ ಜಲಬಾಧೆಗೆ ಹೋಗ್ಬೇಕು ಅಂತ ಅನಿಸ್ತೋ ಏನೋ, ಅಥವಾ ನೀರು ಕುಡಿಬೇಕು ಅನಿಸ್ತೋ ಏನೋ. ಅವ್ರು ಎದ್ರು. ನಡು ಮನೆದು ಒಂದು ಚಿಲ್ಕ ಇದೆ, ಆ ಚಿಲ್ಕ ಶಬ್ದ ಆಯಿತು. ತೆಗೆದ್ರು, ಅಂದರೆ ಅವ್ರು ಎದ್ದಿದ್ದಾರೆ ಅಂತ. ಈಗ ತಟ್ಟಿ ಸರ್ ಅಂದರು. ಬಾಗಿಲು ಈಗ ತಟ್ಟಿ ಸರ್ ಅಂದರು. ಬಾಗಿಲು ತಟ್ಟಿದೆ.
ಆಮೇಲೆ ನಮ್ಮ ಸೀತಮ್ಮ ಬಂದು ಬಾಗಿಲು ತೆಗೆದ್ರು. ಗುರುಗಳು ಅಲ್ಲೇ ಕೂತಿದ್ರು, ನಾನು ಪಕ್ಕದಲ್ಲಿ ಕೂತ್ಕೊಂಡೆ. ಓ ಏನೋ ಈಗ ಬಂದಿರೋ, ಎಷ್ಟೊತ್ತಾಯ್ತೋ ಬಂದು ಅಂದರು. ಓ ನಿಮ್ಮ ಗುರುಗಳು ವೆಂಕಟಾಚಲನೂ ಬಂದ್ಬಿಟ್ಟೇನೆ, ಅದೇ ಅಲ್ಲಿ ಬಾಗ್ಲೇ ಕೂತಿದ್ಯಲ್ಲ, ಒಳಗೆ ಬಾ ಅಂತಂದರು. ಅವ್ರು ಅಲ್ಲೇ ಕೂತಿದ್ರು. ಇಲ್ಲ ಪರವಾಗಿಲ್ಲ, ನೀನು ಎಲ್ಲ ಮುಂದುವರಿಸಿ ಅಂತಂದರು. ಮತ್ತೆ ಒಳಗೆ ಹೋದರು. ನಾನು ಅಲ್ಲೇ ಜಗಲಿ ಮೇಲೆ ಕೂತಿದ್ದೆ. ಇಷ್ಟು ಎಚ್ಚರಿಕೆಯಿಂದ ಇರಬೇಕು ಸರ್ ಜೀವನದಲ್ಲಿ. ಬಂದ್ಬಿಡ್ತೀವಿ, ಗೂಳಿ ಥರ ನುಗ್ಬಿಟ್ಟು ಟಕ ಟಕ ಬಾಗಿಲು ತಟ್ತೀವಿ. ಪಾಪ ಆ ಪ್ರಾಣಿ ಬೆಳಗಿಂದ ಎಲ್ಲ ದುಡಿದು ಸುಸ್ತಾಗಿ ಮಲಗಿದೆ, ಕೈಕಾಲು ನೋವ್ತಿರುತ್ತೆ, ನಿದ್ದೆ ಹತ್ತಿರಲ್ಲ. ಇವಾಗೆಲ್ಲೋ ಸ್ವಲ್ಪ ನಿದ್ದೆ ಹತ್ತಿರಬೇಕು, ಅದಕ್ಕೆ ಕೂತ್ಕೊಂಡೆ ಸರ್. ಏನು ತಿಳ್ಕೊಬೇಡಿ ಸರ್. ಇಷ್ಟೇ ನಡೆದಿದ್ದು ಘಟನೆ. ಅವತ್ತೇ ಲಾಸ್ಟ್. ನಾನು ರಾತ್ರಿ ಬಂದರೆ ಟಕ್ ಟಕ್ ಕುಟ್ಟೋದು ಅದೆಲ್ಲ ಸ್ಟಾಪ್. ಎಷ್ಟೋ ದಿವಸ ಬೆಳಗಿನ ಜಾವ 3 ಗಂಟೆ 4 ಗಂಟೆವರೆಗೂ ಒಳಗಡೆ ಯಾರು ಶಬ್ದ ಮಾಡಿದ್ರೆ ಎದ್ದಿದ್ದಾರೆ ಅಂತ ಅವಾಗ ಬಾಗಿಲು ತಟ್ತಿದ್ದೆ. ಅಂದರೆ ನಾನು ಆಗಲೇ ಹೇಳಿದ್ನಲ್ಲ, ಗುರುಗಳು ನಮಗೆ ಹೀಗೆಲ್ಲ ಮಾಡಬಾರ್ದು, ಬಾಗಿಲು ತಟ್ಟಬಾರ್ದು, ಅವ್ರು ಮಲಗಿರ್ತಾರೆ, ಈ ಥರ ಒಂದು ದಿವಸ ನಮ್ಗೆ ಹೇಳಿಲ್ಲ. ಅವರು ಅಂದರೆ ಇಷ್ಟು ಎಚ್ಚರಿಕೆ ಇರಬೇಕು ಸರ್ ಜೀವನದಲ್ಲಿ ಅಂತ ಹೇಳಿದ್ದಾರೆ. ಅಂದರೆ ನಾವು ಅದನ್ನೇ ಫಾಲೋ ಮಾಡೋದು. ಅಂದರೆ ಅವಾಗ ಗೊತ್ತಾಗುತ್ತೆ ನಮ್ಗೆ. ಈ ಥರ ಯೋಚನೆ ಮಾಡಿದಾಗ ನಮಗೆ ಇದು ಈ ಥರ ಯಾವ ಪುಸ್ತಕದಲ್ಲಿ ಎಲ್ಲೂ ನಮಗೆ ಈ ಥರ ವಿಚಾರಗಳು ನಮಗೆ ಸಿಗಲ್ಲ. ಗುರುನಾಥರು ಆ ಥರ ನಮ್ಮನ್ನು ನಾವು ಯಾವ ರೀತಿ ಜೀವನದಲ್ಲಿ ನಡ್ಕೋಬೇಕು ಅಂತ ಅವರು ನಡೆದು ತೋರಿಸಿದ್ದಾರೆ. ಸಾಮಾನ್ಯ ಎಲ್ಲ ಅವ್ರು ಹೇಳೋರು, ಸನ್ಯಾಸ ಸುಲಭ ಸರ್, ಎಲ್ಲ ಬಿಟ್ಟು ಹೋಗೋದ್ರಲ್ಲಿ ಏನು ಅರ್ಥ ಇದೆ, ಸನ್ಯಾಸ ಬಹಳ ಸುಲಭ, ಸಂಸಾರ ಕಷ್ಟ ಸರ್, ಸಂಸಾರ ಕಷ್ಟ ಅನ್ನೋರು. ಇದೇನು ವೇದಾಂತದಲ್ಲಿ ಹೇಳಿದ್ದಕ್ಕಿಂತ ವ್ಯತಿರಿಕ್ತವಾಗಿ ಹೇಳ್ತಾರಲ್ಲ ಅಂತ ನಮ್ಗೆ ಅವಾಗ ಅನ್ನಿಸ್ತಾ ಇತ್ತು. ಆದರೆ ಇವಾಗ ನಮ್ಗೆ ಅನ್ಸುತ್ತೆ, ಒಬ್ಬ ಗೃಹಸ್ಥನಾದವನು ಎಷ್ಟು ಎಚ್ಚರಿಕೆಯಿಂದ ಇರಬೇಕು. ಮನೇಲಿ ದೊಡ್ಡದಾಗಿ ಯಜಮಾನಿಕೆ ಮಾಡೋದಲ್ಲ, ಸಂವೇದ ಒಳಗಡೆ ಹೆಂಗಿರ್ಬೇಕು, ಯಜಮಾನಿಕೆ ಹೊರಗಡೆ ತೋರಿಸೋದಕ್ಕೆ, ಆದರೆ ಒಳಗಡೆ ಯಾವ ಥರ ಇರಬೇಕು ಅಂತ. ಈ ಥರದ್ದು ಹಲವಾರು ಘಟನೆಗಳು ನಡೆದಿದೆ. ಸದ್ಗುರು ಚರಣಾರವಿಂದಾರ್ಪಣಮಸ್ತು. ಸ್ವಸ್ತಿ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.